ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಾಲೆಜ್ ಎನ್ಹಾನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನನ್ನ ಓದು ಕಲಿಕೆ ಪರೀಕ್ಷೆಗಾಗಿ ಅಲ್ಲ, ಜ್ಞಾನಾರ್ಜನೆಗಾಗಿ ಎನ್ನುವ PUC ಹಂತದಿಂದಲೇ ಚೆನ್ನಾಗಿ ಓದಬೇಕು, ಜ್ಞಾನ ಸಂಪಾದಿಸಿ ನನ್ನ ಕರಿಯರನ್ನು ರೂಪಿಸಿಕೊಳ್ಬೇಕು ಎಂಬ ಗಮ್ಯವನ್ನು ಹೊಂದಿರತಕ್ಕಂಥ ಜ್ಞಾನದಾಹಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಎದುರಿಸಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎನ್ನುವ ಕನಸುಗಾರರಿಗಾಗಿ ನಾನು ರೂಪಿಸಿರ್ತಕ್ಕಂಥ ಈ ವಿಡಿಯೋ ದ್ವಿತೀಯ PUC ರಾಜ್ಯಶಾಸ್ತ್ರದ ಅಧ್ಯಾಯ 4ರ ಮೇಲೆ ಬರುವಂತಹ ಎಲ್ಲ 1 ಹಾಗೂ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಳಗೊಂಡಿದೆ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯ ಅಧ್ಯಾಯ 4 ಯೂನಿಟ್ 4. ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು, ಸೋಷಿಯಲ್ ಮೂವ್ಮೆಂಟ್ಸ್ ಅಂಡ್ ದೇರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕರು ಯಾರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 2, ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇದ್ದಂತಹ ವರ್ಗಗಳು ಎಷ್ಟು? ವರ್ಣಾಶ್ರಮ ವ್ಯವಸ್ಥೆಯಲ್ಲಿ 4 ವರ್ಗಗಳಿದ್ದವು. ಪ್ರಶ್ನೆ 3, ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 4, ಮನುಸ್ಮೃತಿ ಯಾವಾಗ ಅಳವಡಿಸಲಾಗಿತ್ತು? ಕ್ರಿಸ್ತಪೂರ್ವ 185ರಲ್ಲಿ ಪುಷ್ಯಮಿತ್ರ ಶೃಂಗನು ತನ್ನ ಆಡಳಿತದಲ್ಲಿ ಮನುಸ್ಮೃತಿಯನ್ನು ಅಳವಡಿಸಿದ. ಪ್ರಶ್ನೆ 5, ಜ್ಯೋತಿಬಾ ಫುಲೆಯವರು ಯಾವ ಪರಿಕಲ್ಪನೆಯ ಬಗ್ಗೆ ಒತ್ತಿ ಹೇಳಿದರು? ಜ್ಯೋತಿಬಾ ಫುಲೆಯವರು ಅಕ್ಷರ ಕ್ರಾಂತಿಯ ಮೂಲಕ ಶೋಷಿತ ಸಮುದಾಯಗಳನ್ನು ಮೇಲೆತ್ತಲು ಪ್ರಯತ್ನಿಸಿದರು. ಪ್ರಶ್ನೆ 6, ಸಾಮಾಜಿಕ ತಾರತಮ್ಯ ಎಂದರೇನು? ಜಾತಿ, ವರ್ಗ, ಲಿಂಗ ಅಥವಾ ಧರ್ಮ ಮುಂತಾದವುಗಳ ಆಧಾರದ ಮೇಲೆ ಭೇದ ಭಾವ ಮಾಡುವುದನ್ನು ಸಾಮಾಜಿಕ ತಾರತಮ್ಯ ಎನ್ನುವರು. ಪ್ರಶ್ನೆ 7, ಆರ್ಥಿಕ ಶೋಷಣೆ ಎಂದರೇನು? ಸಂಪತ್ತಿನ ಅಸಮಾನ ಹಂಚಿಕೆಯಿಂದಾಗಿ ಬಡವರಿಗೆ ದೊರೆಯಬೇಕಾದ ಅವಕಾಶಗಳನ್ನು ವಂಚಿಸುವುದನ್ನು ಆರ್ಥಿಕ ಶೋಷಣೆ ಎನ್ನುವರು. ಪ್ರಶ್ನೆ 8, ಮಂಡಲ್ ಆಯೋಗದ ವರದಿ ಯಾವಾಗ ಜಾರಿಗೆ ಬಂದಿತು? 7ನೇ ಆಗಸ್ಟ್ 1990ರಲ್ಲಿ ಮಂಡಲ್ ವರದಿ ಜಾರಿಗೊಳಿಸಲಾಯಿತು. ಪ್ರಶ್ನೆ 9, ಸತಿ ಪದ್ಧತಿಯನ್ನು ಹೋಗಲಾಡಿಸಲು ಹೋರಾಡಿದ ನಾಯಕರು ಯಾರು? ಶ್ರೀ ರಾಜಾರಾಮ್ ಮೋಹನ್ ರಾಯ್ ಸತಿ ಪದ್ಧತಿಯನ್ನು ಹೋಗಲಾಡಿಸಲು ಹೋರಾಡಿದ ನಾಯಕರು. ಪ್ರಶ್ನೆ 10, ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಕ್ರಿಸ್ತ ಶಕ 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ ಜಾರಿಗೆ ಬಂದಿತು. ಪ್ರಶ್ನೆ 11, ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂದಿತು? 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಅಸ್ತಿತ್ವಕ್ಕೆ ಬಂದಿತು. ಪ್ರಶ್ನೆ 12, ಶೋಷಿತ ಮಹಿಳೆಯರಿಗಾಗಿ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರು? ಶೋಷಿತ ಮಹಿಳೆಯರಿಗಾಗಿ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಪ್ರಶ್ನೆ 13, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005ರಲ್ಲಿ ಜಾರಿಗೆ ಬಂದಿತು. ಪ್ರಶ್ನೆ 14, AITUC ವಿಸ್ತರಿಸಿರಿ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಇದು AITUC ವಿಸ್ತಾರ. ಪ್ರಶ್ನೆ 15, INTUC ವಿಸ್ತರಿಸಿರಿ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಪ್ರಶ್ನೆ 16, CITU ವಿಸ್ತರಿಸಿ. ಸೆಂಟರ್ ಫಾರ್ ಇಂಡಿಯನ್ ಟ್ರೇಡ್ ಯೂನಿಯನ್. ಪ್ರಶ್ನೆ 17, UTUC ವಿಸ್ತರಿಸಿ. ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್.
ಪ್ರಶ್ನೆ 18 BMS ವಿಸ್ತರಿಸಿ. ಭಾರತೀಯ ಮಜ್ದೂರ್ ಸಂಘ. ಪ್ರಶ್ನೆ 19 HMP ವಿಸ್ತರಿಸಿ. ಹಿಂದೂ ಮಜ್ದೂರ್ ಪಂಚಾಯತ್. ಪ್ರಶ್ನೆ 20 HMS ವಿಸ್ತರಿಸಿ. ಹಿಂದೂ ಮಜ್ದೂರ್ ಸಭಾ. ಪ್ರಶ್ನೆ 21 ಯಾವ ದಿನವನ್ನು ಕಾರ್ಮಿಕ ದಿನವನ್ನಾಗಿ ಆಚರಿಸಲಾಗುತ್ತದೆ? ಮೇ 1ರಂದು ಕಾರ್ಮಿಕ ದಿನ ಆಚರಿಸಲಾಗುತ್ತದೆ. ಪ್ರಶ್ನೆ 22 ರೈತರ ಮೂಲ ಕಸಬು ಯಾವುದು? ರೈತರ ಮೂಲ ಕಸಬು ಒಕ್ಕಲುತನ, ಕೃಷಿ. ಪ್ರಶ್ನೆ 23 BKU ವಿಸ್ತರಿಸಿ. ಭಾರತೀಯ ಕಿಸಾನ್ ಯೂನಿಯನ್, ಭಾರತೀಯ ಕಿಸಾನ್ ಒಕ್ಕೂಟ. ಪ್ರಶ್ನೆ 24 NCIP ವಿಸ್ತರಿಸಿ. ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಂ, ರಾಷ್ಟ್ರೀಯ ಬೆಳೆ ವಿಮೆ ಕಾರ್ಯಕ್ರಮ. ಪ್ರಶ್ನೆ 25 NAIS ವಿಸ್ತರಿಸಿ. ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್, ರಾಷ್ಟ್ರೀಯ ಕೃಷಿ ವಿಮೆ ಯೋಜನೆ. ಪ್ರಶ್ನೆ 26 PLDB ವಿಸ್ತರಿಸಿ. ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್. ಪ್ರಶ್ನೆ 27 NDC ವಿಸ್ತರಿಸಿ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಪ್ರಶ್ನೆ 28 KRRS ವಿಸ್ತರಿಸಿ. ಕರ್ನಾಟಕ ರಾಜ್ಯ ರೈತ ಸಂಘ. ಪ್ರಶ್ನೆ 29 UDHR ವಿಸ್ತರಿಸಿ. ಯೂನಿವರ್ಸಲ್ ಡೆಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ. ಪ್ರಶ್ನೆ 30 NHRC ವಿಸ್ತರಿಸಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. NHRC ಇದರ ವಿಸ್ತಾರ ರೂಪ. ಪ್ರಶ್ನೆ 31 ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆಯಾಯಿತು? 2005ರಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಯಿತು. ಪ್ರಶ್ನೆ 32 ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆಯಾಯಿತು? 8ನೇ ಜನವರಿ 1994ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪಿಸಲ್ಪಟ್ಟಿತು. ಪ್ರಶ್ನೆ 33 ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡುವ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡುವ ಮುಖ್ಯಸ್ಥರು. ಪ್ರಶ್ನೆ 34 ಚಿಪ್ಕೋ ಚಳವಳಿ ಮುಖ್ಯಸ್ಥರು ಯಾರು? ಚಿಪ್ಕೋ ಚಳವಳಿ ಮುಖ್ಯಸ್ಥರು ಚಾಂಡಿ ಪ್ರಸಾದ್ ಭಟ್, ಮುಂದುವರಿಸಿದವರು ಸುಂದರ್ಲಾಲ್ ಬಹುಗುಣ್. ಪ್ರಶ್ನೆ 35 ಅಪ್ಪಿಕೋ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭವಾಯಿತು, ವಿಶೇಷವಾಗಿ ಸಿರಸಿ ಹಾಗೂ ಸಿದ್ದಾಪುರ ತಾಲೂಕುಗಳಲ್ಲಿ. ಪ್ರಶ್ನೆ 36 ನರ್ಮದಾ ಬಚಾವೋ ಆಂದೋಲನದ ನಾಯಕರು ಯಾರು? ನರ್ಮದಾ ಬಚಾವೋ ಆಂದೋಲನದ ನಾಯಕರು ಮೇಧಾ ಪಾಟ್ಕರ್. ಪ್ರಶ್ನೆ 37 ಗಂಗಾ ನದಿ ಶುದ್ಧೀಕರಣಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದವರಾರು? ಗಂಗಾ ನದಿ ಶುದ್ಧೀಕರಣಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದವರು MC ಮೆಹ್ತಾ. ಪ್ರಶ್ನೆ 38 ಜೈವಿಕ ವೈವಿಧ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಜೈವಿಕ ವೈವಿಧ್ಯ ಕಾಯ್ದೆ 2002ರಲ್ಲಿ ಜಾರಿಗೆ ಬಂದಿತು. ಪ್ರಶ್ನೆ 39
ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು? ಸಾಲು ಮರದ ತಿಮ್ಮಕ್ಕ ರಾಮನಗರ ಜಿಲ್ಲೆಗೆ ಸೇರಿದವರು. ಪ್ರಶ್ನೆ 40. ಪಶ್ಚಿಮ ಘಟ್ಟ ಚಳವಳಿ ಪ್ರಾರಂಭಿಸಿದವರು ಯಾರು? ಪರಿಸರವಾದಿಗಳು ಪಶ್ಚಿಮ ಘಟ್ಟ ಚಳವಳಿ ಪ್ರಾರಂಭಿಸಿದರು. ಪ್ರಶ್ನೆ 41. ಯಾವ ದಿನವನ್ನು ವಿಶ್ವ ಪರಿಸರ ದಿನ ಎಂದು ಆಚರಿಸಲಾಗುತ್ತದೆ? ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ 42. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? ಬಿ. ಕೃಷ್ಣಪ್ಪ ಅವರು 1973ರಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ಥಾಪಿಸಿದರು. ಪ್ರಶ್ನೆ 43. ದಲಿತರೆಂದರೆ ಯಾರು? ಉತ್ತರ: ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶೋಷಿತರಾದ ಹಿಂದೂ ಸಮಾಜದ ಒಂದು ವರ್ಗವನ್ನು ದಲಿತರು ಎನ್ನುವರು. ಪ್ರಶ್ನೆ 44. ದಲಿತ ಕಾಯ್ದೆಯ ವಿಶೇಷತೆ ಏನು? ದೌರ್ಜನ್ಯಕ್ಕೆ ಒಳಗಾದ ಪ್ರಕರಣಗಳ ಶೀಘ್ರ ಇತ್ಯರ್ಥಕ್ಕೆ ವಿಶೇಷ ನ್ಯಾಯಾಲಯ ಸ್ಥಾಪನೆ, ದಲಿತರ ಪರ ವಾದಿಸಲು ಸರ್ಕಾರಿ ವಿಶೇಷ ಅಭಿಯೋಜಕರ ನೇಮಕ. ಪ್ರಶ್ನೆ 43. ಡಾಕ್ಟರ್ ಅಂಬೇಡ್ಕರ್ 3 ವಾಣಿಗಳು ಯಾವುವು? ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಸಿದ್ಧ 3 ವಾಣಿಗಳು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಎಜುಕೇಶನ್, ಆರ್ಗನೈಜೇಷನ್ ಅಂಡ್ ಎಜುಟೇಷನ್. ಪ್ರಶ್ನೆ 46. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳಾವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಇವು 4 ಪ್ರಾಚೀನ ಕಾಲದ ಸಾಮಾಜಿಕ ವರ್ಗಗಳು. ಪ್ರಶ್ನೆ 47. ಹಿಂದುಳಿದ ವರ್ಗದವರ ಏಳಿಗೆಗೆ ಹೋರಾಡಿದ ನಾಯಕರು ಯಾರು? ಹಿಂದುಳಿದ ವರ್ಗಗಳ ಏಳಿಗೆಗೆ ಹೋರಾಡಿದ ನಾಯಕರು ಶ್ರೀ ನಾರಾಯಣ್ ಗುರು, ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಿ ದೇವರಾಜ ಅರಸು. ಪ್ರಶ್ನೆ 48. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಮೈಸೂರು ಸಂಸ್ಥಾನದಲ್ಲಿ 1920ರಲ್ಲಿ ಪ್ರಾರಂಭವಾಯಿತು. ಪ್ರಶ್ನೆ 49. ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? 1899ರಲ್ಲಿ ಪೂನಾದಲ್ಲಿ ಹಿಂದೂ ವಿಡೋಸ್ ಹೋಮ್ ಎಂಬ ಸಂಸ್ಥೆ ಸ್ಥಾಪಿಸಲ್ಪಟ್ಟಿತು. ಪ್ರಶ್ನೆ 50. ಲಿಂಗ ಅಸಮಾನತೆಯನ್ನು ಅಳಿಸಲು ಜಾರಿಗೆ ತಂದಿರುವ ಯಾವುದಾದರೂ 2 ಕಾಯ್ದೆಗಳನ್ನು ತಿಳಿಸಿ. ಹಿಂದೂ ವಿವಾಹ ಕಾಯ್ದೆ 1955, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಪ್ರಶ್ನೆ 51. ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ಹೆಸರಿಸಿ. ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಗೃಹ ಹಿಂಸೆ ವಿರುದ್ಧ ರಕ್ಷಣಾ ಕಾಯ್ದೆ 2005. ಪ್ರಶ್ನೆ 52. ಇಬ್ಬರು ಭಾರತೀಯ ಕಮ್ಯುನಿಸ್ಟ್ ನಾಯಕರನ್ನು ಹೆಸರಿಸಿ. ಎಸ್.ಎ. ಡಾಂಗೆ ಹಾಗೂ ಇ.ಎಂ.ಎಸ್. ನಂಬೂದ್ರಿಪಾದ್. ಪ್ರಶ್ನೆ 53. ಕಾರ್ಮಿಕರೆಂದರೆ ಯಾರು? ತಮ್ಮ ದೈಹಿಕ ಶ್ರಮ ಹಾಕಿ ಕೃಷಿ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರನ್ನು ಕಾರ್ಮಿಕರು ಎನ್ನುವರು. ಪ್ರಶ್ನೆ 54. ಯಾವುದೇ 2 ಕಾರ್ಮಿಕ ಕಾಯ್ದೆಗಳನ್ನು ಹೆಸರಿಸಿ. ಕಾರ್ಮಿಕ ಪರಿಹಾರ ಕಾಯ್ದೆ 1923, ವೇತನ ಬಟವಾಡೆ ಕಾಯ್ದೆ 1936. ಪ್ರಶ್ನೆ 55. ಕರ್ನಾಟಕ ರೈತ ಸಂಘದ 2 ನಾಯಕರ ಹೆಸರು ತಿಳಿಸಿ. ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ, ಎನ್.ಡಿ. ಸುಂದರೇಶ್. ಪ್ರಶ್ನೆ 56. ಖೇಡಾ ಚಳವಳಿಯ 2 ಪ್ರಮುಖ ಕಾರಣಗಳನ್ನು ತಿಳಿಸಿ. 1918ರಲ್ಲಿ ಖೇಡಾದಲ್ಲಿ ಉಂಟಾದ ಭೀಕರ ಬರಗಾಲದಿಂದಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ತೆರಿಗೆ ವಿನಾಯಿತಿಗಾಗಿ ಸತ್ಯಾಗ್ರಹ ನಡೆಯಿತು. ಪ್ರಶ್ನೆ 58. ಮಾನವ ಹಕ್ಕುಗಳ ಅರ್ಥ ತಿಳಿಸಿ. ಜಾತಿ, ಲಿಂಗ, ಧರ್ಮ, ವರ್ಣ ಅಥವಾ ವಾಸಸ್ಥಾನ ಮುಂತಾದ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯವಾಗಿರುವ ಹಕ್ಕುಗಳನ್ನು ಮಾನವ ಹಕ್ಕುಗಳೆನ್ನುವರು. ಪ್ರಶ್ನೆ 59. ಮರ್ಯಾದಾ ಹತ್ಯೆ ಎಂದರೇನು? ಅಂತರ್ಜಾತೀಯ ಅಥವಾ ಅಂತರ್ಧರ್ಮೀಯ ವಿವಾಹಗಳನ್ನು ತಡೆಯಲು ಕುಟುಂಬದ ಗೌರವ ಕಾಪಾಡುವ ಹೆಸರಿನಲ್ಲಿ ಕೊಲೆ ಮಾಡುವ ಅಮಾನುಷ ಕೃತ್ಯವನ್ನು ಮರ್ಯಾದಾ ಹತ್ಯೆ ಎನ್ನುವರು. ಪ್ರಶ್ನೆ 60. ಪರಿಸರ ಚಳವಳಿಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ಹೆಸರಿಸಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ಪರಿಸರ ಸಂರಕ್ಷಣಾ ಕಾಯ್ದೆ 1986. ಪ್ರಶ್ನೆ 61. ಪರಿಸರ ಎಂದರೇನು?
ನಮ್ಮ ಸುತ್ತಮುತ್ತಲಿರುವ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಪರಿಸರ ಎನ್ನುವರು. ಗಾಳಿ, ಬೆಳಕು, ನೀರು, ವಾಯುಗುಣ ಮುಂತಾದವು ಸ್ವಾಭಾವಿಕ ಪರಿಸರದ ಅಂಶಗಳಾಗಿವೆ.